ಮತ್ತೆ ದಾಂಗುಡಿ ಇಡೋದಕ್ಕೆ ಹೆಮ್ಮಾರಿ ಕೊರೋನಾ ಸಜ್ಜಾಗಿದೆಯಾ? ರಾಜ್ಯದಲ್ಲಿ ಕಳೆದ 20 ದಿನಗಳಲ್ಲಿ ಸೋಂಕು ಹೆಚ್ಚಳ ಆಗ್ತಿದೆ. ಪಾಸಿಟಿವ್ ರೇಟ್ ಜಾಸ್ತಿ ಕಾಣಿಸ್ತಾ ಇದೆ. ಗರ್ಭಿಣಿಯರು, ಮಕ್ಕಳು, ಹಿರಿಯರು ಮಾಸ್ಕ್ ಅನ್ನು ಧರಿಸಿ ಅಂತ ಆರೋಗ್ಯ ಇಲಾಖೆ ಜಸ್ಟ್ ಅಡ್ವೈಸ್ ಮಾಡಿದೆ, ಅಂದ್ರೆ ಸಲಹೆಯನ್ನು ಕೊಟ್ಟಿದೆ. ಜನಸಂದಣಿ ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನು ಹಾಕೊಳ್ಳೋದಕ್ಕೆ ಕೂಡ ತಕ್ಷಣಕ್ಕೆ ಸಲಹೆ ಜಾರಿ ಆಗ್ತಾ ಇದೆ. ಸ್ಯಾನಿಟೈಸರ್ ಅನ್ನ ಬಳಸಿ ಹೈಜಿನ್ ಅನ್ನ ಮೇಂಟೈನ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೈಯನ್ನ ಶುದ್ಧವಾಗಿಟ್ಕೊಳ್ಳಿ, ಆಗಾಗ ಯಾವ್ದಾದ್ರು ವಸ್ತುಗಳನ್ನು ಮುಟ್ಟಿದ್ರೆ, ಎಲ್ಲಾದ್ರೂ ಸೋಷಿಯಲ್ ಇಂಟ್ರಾಕ್ಷನ್ಸ್ ಅನ್ನೆಲ್ಲ ಮಾಡಿದ್ರೆ ಹೈಜಿನ್ ಅನ್ನ ಮೇಂಟೈನ್ ಮಾಡಿ ಅನ್ನುವಂತಹ ಅಡ್ವೈಸರಿ ಗೈಡ್ಲೈನ್ಸ್ ಕೂಡ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಸಾಮಾನ್ಯವಾಗಿ ನಾವು ನೋಡ್ತಾ ಬರ್ತಾ ಇದ್ದಿದ್ದು, ಈಗ ವಿಂಟರ್ ಇರ್ಬೋದು ಅಥವಾ ಮಳೆಗಾಲ ಇರ್ಬೋದು, ಅವಾಗೆಲ್ಲ JN.1 ಒಮಿಕ್ರಾನ್ ಅಂದ್ರೇನೆ ಅದು ಮೈಲ್ಡ್ ಇನ್ಫೆಕ್ಷನ್ಸ್ ತರುವಂತಹ ವೇರಿಯಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಈ ಸಲ ಇಂಡಿಯಾದಲ್ಲ ಹಂಗ ಆಗ್ತಾ ಇಲ್ಲ. ನೋಡ್ತಾ ಇದ್ದ ಹಾಗೆ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ತನಕ ದಾಖಲಾಗಿರೋ ಕೇಸ್ನಲ್ಲಿ ಯಾವ್ದಾದ್ರು ಸೀರಿಯಸ್ ಇದ್ದಾರೆ, ಅವ್ರನ್ನ ICUಗೆ ಅಡ್ಮಿಟ್ ಮಾಡಿದ್ದಾರೆ, ಆ ಥರದ್ದು ಏನಾದರೂ ಕಾಣಿಸ್ತಾ ಇದೆಯಾ? ಒಂದು. ಎರಡನೇದು, ಆರೋಗ್ಯ ಇಲಾಖೆಯ ಪ್ರಿಪ್ರೇಷನ್ ಬಗ್ಗೆ ಮಾಹಿತಿ ಕೊಡಿ. ಮಮತಾ, ಬಹಳ ಪ್ರಮುಖವಾಗಿ ಸದ್ಯಕ್ಕೆ 35 ಸಕ್ರಿಯ ಪ್ರಕರಣಗಳು ಇರುವಂಥದ್ದು. ಅದರಲ್ಲಿ ಬೆಂಗಳೂರು 32 ಸಕ್ರಿಯ ಪ್ರಕರಣಗಳನ್ನು ಒಳಗೊಂಡಿದೆ. ಅಂದರೆ ಅತಿ ಹೆಚ್ಚು ಪ್ರಕರಣಗಳನ್ನು ಒಳಗೊಂಡಿರುವಂಥದ್ದು ಬೆಂಗಳೂರಿನಲ್ಲೇ. ಬೆಳಗಾವಿಯಲ್ಲಿ ಒಂದು ಗರ್ಭಿಣಿ ಮಹಿಳೆಗೆ ಈಗಾಗಲೇ ಆ ಒಂದು ಸೋಂಕು ತಗಲಿದೆ. ಬಟ್ ಆದರೆ ಎಲ್ಲೂ ಕೂಡ ದೊಡ್ಡ ಪ್ರಮಾಣದ ಗಂಭೀರವಾದಂಥ ಸಮಸ್ಯೆಗಳು ಇಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿದೆ. ಎಲ್ಲರ ಆರೋಗ್ಯವೂ ಕೂಡ ಸ್ಥಿರವಾಗಿದೆ. ಜೊತೆಗೆ ಮೈಲ್ಡ್ ಸಿಂಪ್ಟಮ್ಸ್ ಏನಿತ್ತು, ಆ ಕಾರಣಕ್ಕಾಗಿ ಯಾರಿಗೂ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ಮೊದಲಿಗೆ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ವಿಂಟರ್ ಆರಂಭ ಆಗ್ತಾ ಇದ್ದಾಗನೇ, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಆರಂಭ ಆಗ್ತಾ ಇದ್ದಾಗೇನೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಕೂಡ ಇದು ಅಲ್ಲಲ್ಲಿ ಕಾಣಿಸ್ಕೊಳ್ಳುವಂತ ಕೆಲಸಗಳಾಗುತ್ತೆ. ಒಂದು ಹಂತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ರಿಯ ಪ್ರಕರಣಗಳು ಕಾಣ ಸಿಗ್ತಾ ಇತ್ತು. ಬಟ್ ಈ ಬಾರಿಯೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಜೊತೆಗೆ ನೆರೆಯ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಕಾರಣಕ್ಕಾಗಿಯೇ ರಾಜ್ಯದಲ್ಲೂ ಎಲ್ಲೋ ಒಂದ್ ಕಡೆ ಆತಂಕ ಇತ್ತು. ಸೊ ಅದೇ ಕಾರಣಕ್ಕಾಗಿ ಆರೋಗ್ಯ ಇಲಾಖೆಯ ನಿರ್ಧಾರಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ, ಜೊತೆಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಲ್ಲಿ ಒಂದಷ್ಟು ಗುಂಪುಗೂಡುವಂಥ ಪ್ರದೇಶಗಳಿರ್ತವೆ, ಅಲ್ಲಿಗೆ ಓಡಾಟ ಮಾಡುವಂಥವ್ರು, ಅಲ್ಲಿ ಸಂಚಾರವನ್ನು ಮಾಡುವಂಥವ್ರು, ಅಲ್ಲಲ್ಲಿ ಕಾಣಿಸ್ಕೊಳ್ಳುವಂಥವ್ರು ಮಾಸ್ಕ್ಗಳನ್ನು ಧರಿಸಿದ್ರೆ ಸೂಕ್ತ ಅನ್ನುವಂಥ ಸಲಹೆಯನ್ನು ಕೊಟ್ಟಿರುವಂಥದ್ದು. ಅದನ್ನು ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಅನ್ನುವಂಥದ್ದಲ್ಲ, ಎಚ್ಚರಿಕೆಯನ್ನು ವಹಿಸಬೇಕಿರುವಂಥ ಕಾರಣಕ್ಕಾಗಿ ಇದನ್ನೆಲ್ಲವನ್ನ ಕೂಡ ನೀವು ಮಾಡಿದರೆ ಸೂಕ್ತ. ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಆರೋಗ್ಯ ಇಲಾಖೆ ಈ ಒಂದು ಸಲಹೆಗಳನ್ನು ನೀಡಿದೆ. ಕಾರಣ ಇಷ್ಟೇ, ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ದೊಡ್ಡದಾಗಿ ಏನಾದರೂ ಆಗ್ತಾ ಇದೆ, ಸಮುದಾಯಕ್ಕೆ ಹರಡುವಂಥ ಸಂದರ್ಭಗಳು ಒದಗಿ ಬರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಅದನ್ನ ತಡಿಬೇಕು ಅಂತ ಸಂದರ್ಭದಲ್ಲಿ ಇದು ಆರಂಭಿಕ ಹಂತವಾಗಿ ಉಪಯೋಗ ಆಗುತ್ತೆ. ಜೊತೆಗೆ ಜನರಿಗೂ ಕೂಡ ಇದರ ಅರಿವು ಹೆಚ್ಚಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಸಲಹೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರೆ, ಇನ್ನು ಅದರ ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಈಗಾಗಲೇ ನಾಳೆಯಿಂದಲೇ RT-PCR ಟೆಸ್ಟ್ಗಳೇನಿದೆ, ಅಂದ್ರೆ ಕೋವಿಡ್ ಟೆಸ್ಟ್ಗಳನ್ನ ಮಾಡುವಂತ ಕೆಲಸಗಳನ್ನ ಕೂಡ ಮಾಡ್ತಾರೆ. ಜೊತೆಗೆ ಲ್ಯಾಬ್ಗಳನ್ನ ತೆರೆಯುವಂತ ಕೆಲಸವನ್ನ ಮಾಡ್ತಾರೆ. ಇದು ಆರಂಭಿಕ ಹಂತವಾಗಿ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಸೊ ಅದಕ್ಕಾಗಿ, ಆ ಕಾರಣಕ್ಕಾಗಿ ಈ ಎಲ್ಲಾ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ತಡೆಗಟ್ಟುವಂತಂದ್ರೆ ಕೋವಿಡ್ ಮುಂದಿನ ದಿನದಲ್ಲಿ ಹರಡುವಂತ ಸಂದರ್ಭ ಹೆಚ್ಚಾದ್ರೆ ಅದನ್ನ ಹೇಗೆ ಆರಂಭದಲ್ಲೇ ತಡಿಬೇಕು ಅನ್ನುವಂತ ಕಾರಣಕ್ಕಾಗಿ ಈ ರೀತಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಬಹಳ ಕ್ಲಿಯರ್ ಆಗಿದೆ. ಜನರನ್ನ ಗಾಬರಿ ಪಡಿಸಬೇಕು ಅಥವಾ ಭೀತಿಗೆ ಒಳಪಡಿಸಬೇಕು ಅನ್ನುವಂಥದ್ದಲ್ಲ, ಜನರಿಗೆ ಸಲಹೆಗಳನ್ನ ನೀಡಿ, ಸೂಚನೆಗಳನ್ನ ನೀಡಿ, ಮುನ್ನೆಚ್ಚರಿಕಾ ಕ್ರಮಗಳನ್ನ ತಿಳಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಸದ್ಯ ಆರೋಗ್ಯ ಇಲಾಖೆ ಈ ನಿರ್ಧಾರಗಳಿಗೆ ಬಂದಿದೆ. ಸೊ ಆ ಕಾರಣಕ್ಕಾಗಿ ಜನ ಕೂಡ ಇದನ್ನ ಫಾಲೋ ಮಾಡುವಂಥದ್ದು ಬಹಳ ಸೂಕ್ತ. ಮಮತಾ, ಆಮೇಲೆ ರಾಜ್ಯದಲ್ಲಿ ಸ್ಯಾರಿ ಮತ್ತು ILI ಕೇಸಸ್ ವಿಪರೀತವಾಗಿ ಜಾಸ್ತಿ ಆಗಿದೆ. ಇದು ಒಂದ್ ಕಡೆಗೆ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ಹೊಂದ್ತಾ ಇದೆ. ಬೆಂಗಳೂರಿನಲ್ಲಿ ಶರವೇಗದಲ್ಲಿ ಕೊರೋನಾ ಹಬ್ತಾ ಇದೆಯಾ? 9 ತಿಂಗಳ ಮಗು ಸೇರಿ 3 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ದಾಖಲಾಗಿದೆ. ಸೋಂಕಿತ 3 ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಸದ್ಯ ಕೊಡಲಾಗ್ತಾ ಇದೆ. ಸದ್ಯ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ವೈದ್ಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಟ್ ಯಾರಲ್ಲಿ ವೀಕ್ ಇಮ್ಯೂನ್ ಸಿಸ್ಟಮ್ ಇರುತ್ತೋ ಅವರು ಮತ್ತೆ ಈ ಕೊರೋನಾದ ತಳಿಗೂ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಮಕ್ಕಳಿರ್ಬೋದು, ವಯೋವೃದ್ಧರು, ಆಮೇಲೆ ಒಂದಕ್ಕಿಂತ ಹೆಚ್ಚು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು, ಕೋಮಾರ್ಬಿಡ್ ಕಂಡೀಷನ್ ಅಲ್ಲಿರೋರು, ಅವರೆಲ್ಲರೂ ಕೂಡ ತುಂಬಾ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ. ಲಾಸ್ಟ್ ಟೈಮ್ ಕೂಡ ಒಮಿಕ್ರಾನ್ ತಳಿ ಪತ್ತೆ ಆದಾಗ ಚಿಕ್ಕ ಮಕ್ಕಳಲ್ಲೇ ಅದರ ಆರ್ಭಟ ಹೆಚ್ಚಾಗಿ ಕಾಣಿಸಿದ್ದು. ಈಗಲೂ ಅಷ್ಟೇ, ಮಕ್ಕಳು ಆಸ್ಪತ್ರೆಗೆ ಸೇರೋ ಸಂಖ್ಯೆ, ಆಮೇಲೆ ಅವ್ರಿಗೆ ಟೆಸ್ಟ್ ಮಾಡಿಸಿದಾಗ ಕೋವಿಡ್ ಪಾಸಿಟಿವ್ ಇರೋದು ಕಂಡು ಬರ್ತಾ ಇದೆ. ಚಿಕಿತ್ಸೆನ ಕೊಡಿಸಲಾಗ್ತಾ ಇದೆ. ವರಿಸಮ್ ಫ್ಯಾಕ್ಟರ್ ಇಲ್ಲ, ಯಾಕಂದ್ರೆ ಡೈರೆಕ್ಟ್ ICUಗೆ ಹಾಕಿದ್ದಾರೆ, ಆ ಥರದ್ದೇನೂ ಇಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆದರೆ ನಿಮ್ಮ ಮುಂಜಾಗ್ರತಾ ಕ್ರಮಗಳು ಅತ್ಯಗತ್ಯ. ನಾನು ಆಗಲೇ ಹೇಳ್ತಾ ಇದ್ದಾಗೆ, ಕರ್ನಾಟಕದಲ್ಲಿ ಈ ರೆಸ್ಪಿರೇಟರಿ ಸಮಸ್ಯೆಯಿಂದ ಬಳಲ್ತಾ ಇರೋರ ಸಂಖ್ಯೆ ಇದೆಯಲ್ಲ, ಅದು 1 ಲಕ್ಷಕ್ಕೂ ಅಧಿಕ ಇದೆ. ಸ್ಯಾರಿ ಮತ್ತು ILI ಕೇಸ್ ಎರಡೂ ಸೇರಿಸಿ ಹೇಳ್ತಾ ಇದ್ದೀನಿ.